ಎಲ್ರಿಗೂ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ತ್ರಿಭುಜದ 3 ಬಾಹುಗಳ ಅಳತೆಗಳು ಕ್ರಮವಾಗಿ 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್ಗಳಾದರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ನಮಗೆ ತಿಳಿದಂತೆ ತ್ರಿಭುಜದ ವಿಸ್ತೀರ್ಣ ಅಂದ ತಕ್ಷಣ ಹಾಫ್ ಇಂಟು BH ಅನ್ನೋದು ಮಾತ್ರ ಗೊತ್ತು. ಅಂದರೆ ಬಿ ಅಂದರೆ ಬ್ರೆಡ್ತ್, ಅಂದರೆ ಅಗಲ ಕೊಟ್ಟಾಗ ಮತ್ತು ಎತ್ತರ ಕೊಟ್ಟಾಗ ನಾವು ಈ ಸೂತ್ರವನ್ನು ಬಳಸ್ತೀವಿ. ಆದರೆ ಇಲ್ಲಿ 3 ಬಾಹುಗಳನ್ನು ಅಳತೆ ಕೊಟ್ಟು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿ ಅಂತ ಹೇಳಿದಾಗ ಇಲ್ಲಿ ನಾವು ಹೆರಾನ್ನ ಸೂತ್ರವನ್ನು ಬಳಸ್ತೇವೆ. ಹೆರಾನ್ನ ಸೂತ್ರ ಅಂಡರ್ ರೂಟ್ ಆಫ್ S ಇಂಟು ಬ್ರ್ಯಾಕೆಟ್ S ಮೈನಸ್ A ಬ್ರ್ಯಾಕೆಟ್ S ಮೈನಸ್ B ಬ್ರ್ಯಾಕೆಟ್ S ಮೈನಸ್ C ಅಂತ ಬಳಸ್ತೀವಿ. ಇಲ್ಲಿ S ಅಂದರೆ A ಪ್ಲಸ್ B ಪ್ಲಸ್ C ಡಿವೈಡೆಡ್ ಬೈ 2. ಅಂದರೆ ಇಲ್ಲಿ ಬಾಹುಗಳ ಅಳತೆಗಳನ್ನು A B C ಆಗಿ ಪರಿಗಣಿಸ್ತೀವಿ. ಇಲ್ಲಿ S ಅಂದರೆ 3 ಪ್ಲಸ್ 4 ಪ್ಲಸ್ 5 ಅಂದರೆ ಇಲ್ಲಿ ಬಾಹುಗಳ ಅಳತೆಗಳಿವು ಕ್ರಮವಾಗಿ. ಇವುಗಳನ್ನು ಕೂಡಿ 2ರಿಂದ ಭಾಗಿಸ್ಬೇಕು. ಇಲ್ಲಿ 2ರಿಂದ ಭಾಗಿಸಿದಾಗ 2 1 2 6. ಸೊ S ಈಕ್ವಲ್ಸ್ ಟು 6 ಬರುತ್ತೆ. ಸೊ ಇದನ್ನು ನಾವು ಎಲ್ಲ ವ್ಯಾಲ್ಯೂಗಳನ್ನು ಈ ಒಂದು ಸೂತ್ರದ ಪ್ರಕಾರ ತುಂಬಿದಾಗ S ಇದ್ದಲ್ಲಿ 6ಅನ್ನು ತುಂಬೋಣ. ಸೊ 6 ಇಂಟು ಬ್ರ್ಯಾಕೆಟ್ 6 ಮೈನಸ್ 3 ಬ್ರ್ಯಾಕೆಟ್ 6 ಮೈನಸ್ 4 ಬ್ರ್ಯಾಕೆಟ್ 6 ಮೈನಸ್ 5 ಈ ವ್ಯಾಲ್ಯೂಗಳನ್ನು ತುಂಬಬೇಕಾಗುತ್ತೆ. ನೆಕ್ಸ್ಟ್ ಇವುಗಳನ್ನು ನಾವು 6 ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ. ಇಲ್ಲಿ 6 ಮೈನಸ್ 3 ಅಂದರೆ 3, 6 ಒಳಗೆ 3 ಕಳೆದ್ರೆ 3 ಬರುತ್ತೆ. ನೆಕ್ಸ್ಟ್ 6 ಮೈನಸ್ 4, 6 ಒಳಗೆ 4 ಕಳೆದ್ರೆ 2 ಬರುತ್ತೆ. ನೆಕ್ಸ್ಟ್ 6 ಮೈನಸ್ 5, 6 ಒಳಗೆ 5ಅನ್ನು ಕಳೆದ್ರೆ 1 ಬರುತ್ತೆ. ಸೊ ಇಲ್ಲಿ ಯಾವ ಕೂಡ ನೆಗೆಟಿವ್ ಅಲ್ಲಿ ಬಂದಿಲ್ಲ ವ್ಯಾಲ್ಯೂಸ್. ನೆಕ್ಸ್ಟ್ 6 3 18, 2 1 2, 18 36. ಇಲ್ಲಿ ನಮಗೆ ವರ್ಗಮೂಲಗಳನ್ನು ಕಲಿಬೇಕಾದ್ರೆ ತಿಳ್ಕೊಂಡಿವಿ. 6 ಇಂಟು 6 36, 6 ಸ್ಕ್ವೇರ್ ಈಕ್ವಲ್ ಟು 36 ಅಥವಾ 6 ಈಕ್ವಲ್ ಟು ಅಂಡರ್ ರೂಟ್ ಆಫ್ 36. ಅಂದರೆ ರೂಟ್ ಆಫ್ 36 ಅಂದರೆ 6 ಅಂದರೆ 6 ಸೆಂಟಿಮೀಟರ್ ಸ್ಕ್ವೇರ್. ಅಂದರೆ ಈ ತ್ರಿಭುಜದ ಒಳ ಭಾಗದ ವಿಸ್ತೀರ್ಣ ಎಷ್ಟಪ್ಪ ಅಂದರೆ 6 ಸೆಂಟಿಮೀಟರ್ ಸ್ಕ್ವೇರ್. ಧನ್ಯವಾದಗಳು.